ಮೈಸೂರು ಜಿಲ್ಲೆಯ ತಾಲೂಕು ಅಧಿಕಾರಿಗಳಾದ ಪಿ ಶಿವರಾಜ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ನಾಡಿನ ಜನಪ್ರಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರೇ, ನಮ್ಮೆಲ್ಲರ ಹಿತೈಷಿಗಳಾದಂತಹ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದ ಟಿ ಎಂ ವಿಜಯಭಾಸ್ಕರ್ ಸಾಹೇಬ್ರೆ, ಹಿತೈಷಿಗಳಾದ ಹಿರಿಯರಾದ ಶಿವಸ್ವಾಮಿ ಸರ್ ಅವರೇ, ಹಾಗೂ ವೇದಿಕೆಯ ರಣದೀಪ್ ಸಾಹೇಬ್ರೆ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿ ಪುತ್ರರೇ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಎಲ್ಲ KS ಅಧಿಕಾರಿಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ, ಒಂದು ತಾಲೂಕಿನ ನೋಡಲ್ ಅಧಿಕಾರಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಆ ತಾಲೂಕಿಗೆ ಒಂದು DC ಇದ್ದಾಗೆ ಸರ್. ಒಬ್ಬ ಜಿಲ್ಲಾಧಿಕಾರಿ ಹೇಗೆ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡ್ತಾರೋ ಹಾಗೆ ಪ್ರತಿಯೊಂದು ತಾಲೂಕಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಆಯ್ಕೆ ಮಾಡಿ, ನಮ್ಮಲ್ಲೂ ಸಹ ಎಷ್ಟೋ ನೂರಾರು ಜನ ಬಿಟ್ಟೋಗಿದ್ದಾರೆ, ಅದರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ಅರ್ಹರಿದ್ದಾರೆ ಅಂತ ಚೂಸ್ ಮಾಡಿ ತಾಲೂಕು ನೋಡಲ್ ಅಧಿಕಾರಿಗಳಾಗಿ ಮಾಡಿದ್ದೀವಿ ಸರ್. ತಮಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಸರ್, ನಾನು ಮೈಸೂರು ತಾಲೂಕಿನ ನೋಡಲ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಸರ್. ನಾನು ಅಪರ ಜಿಲ್ಲಾಧಿಕಾರಿ ಮೈಸೂರು ಡಾಕ್ಟರ್ ಪಿ ಶಿವರಾಜ್ ಅಂತ ಸರ್. ಮೈಸೂರು ತಾಲೂಕಿನ ಉಸ್ತುವಾರಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾನು ಮೈಸೂರು ತಾಲೂಕಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ದೇನೆ ಸರ್. ಇದರಲ್ಲಿ ಮುಖ್ಯವಾಗಿ ಜಿಲ್ಲಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ 3 ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 9 ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲೂ ಬರುತ್ತೆ ಸರ್. ಅಲ್ಲಿ ಪ್ರತಿಯೊಂದು ಆರೋಗ್ಯ ಕೇಂದ್ರಗಳಿಗೆ ನಾನೇ ಖುದ್ದಾಗಿ ಭೇಟಿ ನೀಡಿದ್ದೇನೆ ಸರ್. ನಾನಾದರೂ ಅಲ್ಲಿ ಭಾವಿಸಿದ್ದೇನೆ, ಒಬ್ಬ KS ಅಧಿಕಾರಿ ಒಂದು ಆಸ್ಪತ್ರೆಗೆ ಹೋದಾಗ ನಾವೆಲ್ಲ ಗಮನ ಇಟ್ಟು ಅಲ್ಲಿ ನೋಡಿದಂದ್ರೆ ಆಡಳಿತ ಯಂತ್ರ ಹೇಗೆ ಚುರುಕುಗೊಳ್ಳುತ್ತೆ ಅನ್ನೋದನ್ನ ನಾನು ಗಮನಿಸಿದೆ ಸರ್. ಸಾರ್ವಜನಿಕರ ಹತ್ರ ಹೋದಾಗ ಒಬ್ಬ ರೋಗಿಗಳು ಅಲ್ಲಿ ಕ್ಯೂನಲ್ಲಿ ನಿಂತಾಗ ಅವ್ರ ಹತ್ರ ಹೋಗಿ ನಾವು ಕೇಳ್ತೇವೆ ಏನು ಸಮಸ್ಯೆ ಇದೆ ಅಂತೇಳಿ. ಆ ಎಲ್ಲ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಕೊಂಡಾಗ ನಾವು ಅಲ್ಲಿ ವೈದ್ಯರೊಂದಿಗೆ ಚರ್ಚಿಸಿ ಅವ್ರಿಗೆ ಏನು ಸವಲತ್ತುಗಳು ಸರ್ಕಾರದಿಂದ ಸಿಗ್ಬೇಕಿರುತ್ತೋ ಅದನ್ನೆಲ್ಲ ನಾವು 100% ಪ್ರಾಮಾಣಿಕತೆಯಿಂದ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೇವೆ ಸರ್. ಇದು ನನ್ನ ಮನಸ್ಸಿಗೆ ಅತ್ಯಂತ ಹರ್ಷದಾಯಕವಾದಂತಹ ವಿಷಯ ಸರ್, ತಮ್ಮ ಜೊತೆ ಹಂಚ್ಕೋಬೇಕು. ಈ ಸಭೆಗೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸರ್ ಆಗಮಿಸಿದ್ದಾರೆ. ಮತ್ತು ಎಲ್ಲ ಸರ್, ನಮ್ಮ ಎಲ್ಲ ನೋಡಲ್ ಅಧಿಕಾರಿಗಳು ಸರ್ ಅವರವರ ತಾಲೂಕುಗಳಲ್ಲಿ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಏನು ಗ್ರಾಮೀಣ ಭಾಗದ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಸರ್. ಇದು ಮೊದಲನೇ ವಿಷಯ ಸರ್. ಎರಡನೇದಾಗಿ ನಾನು ಸರ್ಕಾರಿ ಕ್ರೀಡಾ ಹಾಸ್ಟೆಲ್ಗೆ ಕಳೆದ ತಿಂಗಳಿನಲ್ಲಿ ಭೇಟಿ ಕೊಟ್ಟಿದ್ದೆ ಸರ್, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ. ಅಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಏನಂತ ಹೇಳಿದ್ರೆ, ತಂದೆ ತಾಯಿಯಿಂದ ಇರತಕ್ಕಂಥ ಮಕ್ಕಳುಗಳು, ಯಾರು ಕ್ರೀಡೆಯಲ್ಲಿ ಆಸಕ್ತಿ ಇರ್ತಕ್ಕಂಥ ಮಕ್ಕಳುಗಳು, ಯಾರು ಬಡವರಿದ್ದಾರೆ, ಯಾರು ಗ್ರಾಮೀಣ ಭಾಗದಿಂದ ಬಂದಿರ್ತಾರೆ, ಅವರೆಲ್ಲ ಹಾಸ್ಟೆಲ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್. ನಾವು ಕಣ್ಣಾರೆ ಕಂಡಂತಹ ಕೆಲವು ಘಟನೆಗಳನ್ನಾಗಿ ತಮ್ಮ ಹತ್ರ ಹಂಚ್ಕೋಬೇಕಂತ ಹೇಳಿದ್ರೆ, ನಾವು ಉದಾಹರಣೆ ಹೇಳಬೇಕಂದ್ರೆ ನಾನು ಸಹ ಒಂದು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರೋದು ಸರ್, ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಬಂದಿರೋದ್ರಿಂದ ನಾವು ಅವತ್ತು ಇದ್ದಂತಹ ಹಾಸ್ಟೆಲ್ಗಳ ಪರಿಸ್ಥಿತಿಗಳು ಇವತ್ತಿನ ಹಾಸ್ಟೆಲ್ಗಳ ಪರಿಸ್ಥಿತಿಗಳು ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ ಸರ್. ಬಹಳಷ್ಟು ಸುಧಾರಣೆಗಳು ನಮ್ಮ ಹಾಸ್ಟೆಲ್ನಲ್ಲಿ ಕಂಡು ಬಂದಿದೆ ಸರ್. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮೈಸೂರು ತಾಲೂಕಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ಸರ್. ಸನ್ಮಾನ್ಯ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಪ್ರೇರಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸರ್. ಪ್ರೇರಣೆ ಅಂದ್ರೆ ಏನಿಲ್ಲ, ನಾವು ಪರಿಶೀಲನೆಗೆ ಹೋಗಿ ಕೇವಲ ಅದಿಲ್ಲ ಇದಿಲ್ಲ ಅಂತ ಬರ್ಕೊಂಡು ಅಲ್ಲಿ ಆಫೀಸರ್ಗೆಲ್ಲ ಎದುರಿಸಿ ಬರೋದು ಅಷ್ಟೇ ಅಲ್ಲ ಸರ್. ಆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಒಂದು ಅರ್ಧ ಗಂಟೆ ಅವ್ರಿಗೆ ನಾವು ಏನು ಉತ್ತೇಜನ ಕೊಡ್ಬೋದು, ಏನು ಪ್ರೇರಣೆ ಕೊಡ್ಬೋದು ಅದನ್ನ ಕೊಡ್ತಾ ಇದ್ದೇವೆ ಸರ್. ಮತ್ತು ಅಧಿಕಾರಿಯಾಗಿ ಕೇವಲ ನಾನು ಒಬ್ಬನೇ ಹೋಗಲ್ಲ ಸರ್, ನನ್ನ ಜೊತೆ ಒಂದು ಹಾಸ್ಟೆಲ್ಗೆ ಒಬ್ಬರು ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ ಸರ್. ಡಾಕ್ಟರ್ ಆಗಿ ಅವರು ಏನು ಸೇವೆ ಸಲ್ಲಿಸ್ತಾರೆ, ಡಾಕ್ಟರ್ ಆಗ್ಬೇಕು ಅಂದ್ರೆ ಅವರು ಏನು ಓದ್ಬೇಕು, ಇದನ್ನೆಲ್ಲ ಮಕ್ಕಳಿಗೆ ನಾವು ತಿಳುವಳಿಕೆ ಮಾಡ್ತೇವೆ ಸರ್. ಮತ್ತು ಇನ್ನೊಂದು ಹಾಸ್ಟೆಲ್ಗೆ ಹೋದಾಗ ಒಬ್ಬರು ಲಾಯರ್ ಕರ್ಕೊಂಡು ಹೋಗ್ತಾರೆ ಸರ್. ನ್ಯಾಯವಾದಿ ಆಗ್ಬೇಕಂದ್ರೆ ಮಕ್ಕಳಿಗೆ ಏನನ್ನ ಪ್ರೇರಣೆಯಾಗಿ ಕೊಡಬೇಕು, ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಸರ್. ಇದೆಲ್ಲವೂ ಆಗಿದ್ದು ತಮ್ಮೆಲ್ಲರ ಒಂದು ಸಹಕಾರದಿಂದ ಸರ್. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಲಿಮಿಟೇಷನ್ ಇತ್ತು ಸರ್. KS ಆಫೀಸರ್ ಒಬ್ಬರು AC ಆಗ್ತಾರೆ, ಒಬ್ಬರು ADC ಆಗ್ತಾರೆ ಅಂದ್ರೆ ಅದಕ್ಕೊಂದು ಲಿಮಿಟೇಷನ್ ಇತ್ತು ಸರ್ ಮುಂಚೆ. ಸೊ ಈಗ ನೀವು ನೋಡಲ್ ಅಧಿಕಾರಿ ತಾಲೂಕಿಗೆ ಅಂತ ಮಾಡಿರೋದ್ರಿಂದ ನಮಗೆ ಆ ಮಿತಿಯನ್ನ ಮೀರಿ ಸಾರ್ವಜನಿಕರ ಹತ್ರ ಹೋಗಿ ಕೆಲಸ ಮಾಡಲಿಕ್ಕೆ ಒಂದು
ಅವಕಾಶ ಸಿಕ್ಕಿದೆ ಸರ್. ಇದು ಎರಡನೇ ಅಂಶ ಸರ್. ಉಳಿದಾಗೆ ಈ ರೀತಿಯ ಸ್ಥಳ ತನಿಖೆ ಮತ್ತು ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುವ ಮೂಲಕ ನಾನು ಕಂಡುಕೊಂಡ ಸತ್ಯ ಏನೆಂದರೆ, ಸಮಾಜಮುಖಿಯಾದ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ತಳಮಟ್ಟದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸಿದಾಗ ಸಾರ್ವಜನಿಕರಿಗೆ ಅದರಿಂದ ಅನುಕೂಲವಾಗುತ್ತದೆ, ಅಲ್ಲದೆ ಸರ್ಕಾರದ ಆಶೋತ್ತರಗಳು ಈಡೇರುತ್ತದೆ ಎಂಬುದನ್ನ ಮನಗಂಡಿದ್ದೇನೆ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ದೂರದೃಷ್ಟಿತ್ವದಿಂದ ಮತ್ತು ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ದೂರದೃಷ್ಟಿ ಮನೋಭಾವದಿಂದ ರೂಪುಗೊಂಡಂತಹ ತಾಲೂಕು ಉಸ್ತುವಾರಿ ಅಧಿಕಾರಿಗಳ ಪರಿಕಲ್ಪನೆ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಅತ್ಯಂತ ಸಮರ್ಪಕವಾಗಿ ಚಾಲ್ತಿಯಲ್ಲಿದ್ದು ಇದು ದೇಶಕ್ಕೆ ಮಾದರಿಯಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ತಾಲೂಕು ಮಟ್ಟದಲ್ಲಿ ನಾಗರಿಕರೊಂದಿಗೆ ಸ್ಪಂದಿಸಿ, ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ, ಆಯಾ ತಾಲೂಕಿನಲ್ಲಿ ಮಾಡಬಹುದಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಗತ್ಯ ಇಲಾಖೆಗಳ ಸಮನ್ವಯತೆಯನ್ನು ಹಾಗೂ ಶೈಕ್ಷಣಿಕ, ಆರ್ಥಿಕ, ವೈದ್ಯಕೀಯ ಹಾಗೂ ಇನ್ನಿತರ ಸೇವಾ ಕ್ಷೇತ್ರಗಳಲ್ಲಿ ಸಮರ್ಪಕವಾದ ಸೇವೆಯನ್ನು ಒದಗಿಸಲು ಅಗತ್ಯ ಸಮನ್ವಯತೆಯನ್ನ ಈ ಉಸ್ತುವಾರಿ ಅಧಿಕಾರಿಗಳೆಲ್ಲ ನಾವು ಮಾಡ್ತಾ ಇದ್ದೇವೆ ಸರ್. ಇದು ಸಮರ್ಥವಾದ ತಂಡ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸರ್. ನನ್ನ ವೈಯಕ್ತಿಕ ಅನುಭವದ ಆಧಾರದ ಮೇಲೆ ನಾನು ಮೈಸೂರು ತಾಲೂಕಿನ ಉಸ್ತುವಾರಿಯಾಗಿ ಇಲ್ಲಿನ ಭೌಗೋಳಿಕ ಪ್ರದೇಶದಲ್ಲಿ ಎಲ್ಲ ಹೋಬಳಿಗಳು, ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ವಸತಿ ನಿಲಯಗಳು, ಕ್ರೀಡಾ ಹಾಸ್ಟೆಲ್ಗಳು ಇತ್ಯಾದಿ ಸಾರ್ವಜನಿಕ ಸೇವೆ ನೀಡುವ ಕಚೇರಿಗಳಿಗೆ ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ಹಾಜರಿರುವ ಸಾರ್ವಜನಿಕ ಬಂಧು ಬಾಂಧವರೊಂದಿಗೆ ಸಂವಾದ ನಡೆಸಿ ಅವರಿಗೆ ಸಲ್ಲಬೇಕಾದ ಸೇವೆಯನ್ನು ಸಲ್ಲಿಸಲು ಕ್ರಮ ವಹಿಸಲಾಗ್ತಾ ಇದೆ ಸರ್. ಈ ಒಂದು ನೋಡಲ್ ಅಧಿಕಾರಿಗಳ ಎಲ್ಲರ ಪರವಾಗಿ ನಾನು ಹೇಳೋದಿಷ್ಟೇ ಸರ್, ಎಲ್ಲ KS ಅಧಿಕಾರಿಗಳನ್ನ ಗುರುತಿಸಿ ತಾವು ತಾಲೂಕು ಮಟ್ಟದ ನೋಡಲ್ ಅಧಿಕಾರಿಗಳಾಗಿ ಏನು ನೇಮಿಸಿದ್ದೀರಾ, ನಾವು ತಳಮಟ್ಟದಲ್ಲಿ ಇಳಿದು, ಗ್ರಾಮೀಣ ಭಾಗದಲ್ಲಿ ಇಳಿದು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಕೆಲಸ ಮಾಡಿ ಸರ್ಕಾರದ ಎಲ್ಲ ಯೋಜನೆಗಳನ್ನ ನಾವು ತಲುಪಿಸ್ತೇವೆ ಸರ್. ಸರ್ಕಾರದ ಎಲ್ಲ ಆಶೋತ್ತರಗಳನ್ನ ಈಡೇರಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಎಲ್ಲರ ಪರವಾಗಿ ನಾನು ಹೇಳ್ತೇನೆ ಸರ್. ಅಧಿಕಾರಿಗಳು ಕಚೇರಿಯಿಂದ ಹೊರಗೆ ಬಂದು ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ಜನತೆಯೊಂದಿಗೆ ಸ್ಪಂದಿಸಿದಾಗ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ತಲುಪಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಮೈಸೂರು ತಾಲೂಕಿನ ಉಸ್ತುವಾರಿ ಅಧಿಕಾರಿಯಾಗಿ ನಾನು ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟ ಘನ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿ ಮೇಡಮ್ ರವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿಯೂ ಶ್ರಮವಹಿಸಿ ಸೇವೆ ಸಲ್ಲಿಸಲು ಕಾರ್ಯೋನ್ಮುಖನಾಗುತ್ತೇನೆ ಎಂದು ತಮ್ಮಲ್ಲಿ ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ತಾಲೂಕಾ ಉಸ್ತುವಾರಿ ಅಧಿಕಾರಿಗಳಾದ P. ಶಿವರಾಜ್ ಇವರಿಗೆ ಧನ್ಯವಾದಗಳು.